ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನಾನು ರವಿ ನಾಯ್ಕಪು. ವೀಕ್ಷಕ ಬಂಧುಗಳೇ, ನಾವೀಗ ನಾರಾಯಣಮಂಗಲ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರದ ಪ್ರವೇಶ ದ್ವಾರದ ಬಳಿಯಲ್ಲಿದ್ದೇವೆ. ಕಾಳಿಯಾಗಿ, ಗೌರಿಯಾಗಿ, ಸರಸ್ವತಿಯಾಗಿ, ಲಕ್ಷ್ಮಿಯಾಗಿ, ಚಾಮುಂಡಿಯಾಗಿ ವಿವಿಧೆಡೆಗಳಲ್ಲಿ ವಿವಿಧ ನಾಮಗಳಲ್ಲಿ ರೂಪವನ್ನು ತಾಳಿ ಭಕ್ತರ ಅಭೀಷ್ಟವನ್ನು ನೆರವೇರಿಸುವಂಥ ದೇವಿಯು ನಾರಾಯಣಮಂಗಲವೆಂಬ ಈ ಪುಣ್ಯ ಪಾವನ ಭೂಮಿಯಲ್ಲಿ ಸಾಕ್ಷಾತ್ ಶ್ರೀ ಚಿರುಂಬಾ ಭಗವತಿಯಾಗಿ ನಂಬಿದ ಭಕ್ತರಿಗೆ ಇಂಬನ್ನು ನೀಡುವ ಅಧಿದೇವತೆಯಾಗಿ ನೆಲೆಗೊಂಡಿರುವಂಥ ಈ ಪುಣ್ಯ ಕ್ಷೇತ್ರದ ಮುಂದೆ ನಾವಿದ್ದೇವೆ. ನಾರಾಯಣಮಂಗಲ ಶ್ರೀ ಚಿರುಂಬಾ ಭಗವತಿ ಕ್ಷೇತ್ರ ಎನ್ನುವಂಥದ್ದು ದೇವಾಂಗ ಅಥವಾ ಶಾಲೆಯ ಸಮುದಾಯದವರ ಕ್ಷೇತ್ರವೆಂದು ಅರಿಯಲ್ಪಡುವಂಥದ್ದು. ಆದರೆ ಎಲ್ಲ ಸಮುದಾಯ ಬಾಂಧವರು ಕೂಡ ಒಟ್ಟು ಸೇರಿಕೊಂಡು ಈ ಉತ್ಸವಾಧಿಕಾರಿಗಳಲ್ಲಿ ಎಲ್ಲರೂ ಭಾಗಿಗಳಾಗುವಂಥ ಒಂದು ವಿಶೇಷತೆ ಈ ಕ್ಷೇತ್ರಕ್ಕಿದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ, ಈ ದೇವಾಂಗ ಸಮುದಾಯದ 22 ಕ್ಷೇತ್ರಗಳು, 14 ನಗರಗಳು, 22 ಕ್ಷೇತ್ರಗಳು ಈ ಪಟ್ಟೊಮ್ನಿಂದ ಪಣಂಬೂರುವರೆಗೆ ಇದೆ. ಆ ಎಲ್ಲ ಕ್ಷೇತ್ರಗಳಲ್ಲಿ ಬಲಿಕಲ್ಲು ಕ್ಷೇತ್ರದೊಳಗೆ ಇರುವಂಥ ಒಂದೇ ಒಂದು ದೇವಾಲಯ ಈ ದೇವಾಲಯ. ಮುಂದಿನ ದಿನಗಳಲ್ಲಿ ಧ್ವಜಾರೋಹಣಗೆ ಇದು ಜಾತ್ರೋತ್ಸವ ನಡೆಯುವಂಥ ಒಂದು ಸಾಧ್ಯತೆ ಕೂಡ ಇರುವಂಥ ದೇವಾಲಯ ಇದು ಅಂತೇಳಿ ಪೂರ್ವಿಕರು ಹೇಳುವುದನ್ನು ಕೂಡ ನಾವು ಕೇಳಿದ್ದೇವೆ. ಅಂಥ ಒಂದು ಶಕ್ತಿ ಸ್ವರೂಪಿಣಿಯಾದ ಶ್ರೀ ಚಿರುಂಬಾ ಭಗವತಿಯ ದಿವ್ಯ ಸನ್ನಿಧಿಯ ಮುಂದೆ, ಪ್ರವೇಶ ದ್ವಾರದ ಮುಂದೆ ನಾವಿದ್ದೇವೆ. ಮಹಾ ನಡಾವಳಿ ಉತ್ಸವ 5 ವರ್ಷಗಳಿಗೊಮ್ಮೆ ಕುಂಭ ಮಾಸದಲ್ಲಿ ನಡೆಯುವಂಥ ಮಹಾ ನಡಾವಳಿ ಉತ್ಸವ ನಾಡಿದ್ದು ಗುರುವಾರದಿಂದ 27/2/2025 ಗುರುವಾರದಿಂದ ಮಾರ್ಚ್ 2ರವರೆಗೆ 4 ದಿನಗಳ ಪರ್ಯಂತ ಅತ್ಯಂತ ವಿಜೃಂಭಣೆಯಿಂದ ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕೂಡಿ ಈ ಒಂದು ಉತ್ಸವ ನಡೀಲಿಕ್ಕಿದೆ. ಕುಂಬಳೆಯಿಂದ ಬದಿಯಡ್ಕಕ್ಕೆ ಸಾಗುವ ರಸ್ತೆಯಲ್ಲಿ ಕುಂಬಳೆಯಿಂದ ಸುಮಾರು 3.5 ಕಿಲೋಮೀಟರ್ ಕ್ರಮಿಸಿದಾಗ ಸಿಗುವಂಥ ಪ್ರಶಾಂತ ಸುಂದರ ಪ್ರದೇಶವೇ ನಾರಾಯಣಮಂಗಲ. ಈ ಪ್ರಶಾಂತ ತಾಣದಲ್ಲಿ ಈ ನಾರಾಯಣಮಂಗಲದ ರಸ್ತೆ ಬದಿಯಲ್ಲಿ ಕುಂಬಳೆ ಬದಿಯಡ್ಕ ರಸ್ತೆಯ ಬಲಭಾಗದಲ್ಲಿ ರಸ್ತೆಗೆ ತಾಗಿಕೊಂಡು ಒಂದು 100 ಮೀಟರ್ಗಳ ಅಂತರದಲ್ಲಿ ಈ ಸುಮಾರು 6.5 ಎಕರೆ ವ್ಯಾಪಿಸಿದಂಥ ದೊಡ್ಡದಾದಂಥ ವಿಶಾಲ ಪ್ರದೇಶದಲ್ಲಿ ಈ ದೊಡ್ಡ ದೇಗುಲ ನೆಲೆಗೊಂಡಿದೆ. ಈಗಾಗಲೇ ಉತ್ಸವದ ಪೂರ್ವ ಸಿದ್ಧತೆಗಳು ಬಹಳ ಭರದಿಂದ ಸಾಗ್ತಾ ಇದೆ. ತಳಿರು ತೋರಣಗಳು, ಅದೇ ರೀತಿ ಲೈಟಿಂಗ್ಸಿನ ವ್ಯವಸ್ಥೆ ಎಲ್ಲದರಿಂದ ಕಂಗೊಳಿಸ್ತಾ ಇದೆ. ಈ ಉತ್ಸವದ ಸಿದ್ಧತೆಗಳನ್ನು ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡೋಣ. ಕ್ಷೇತ್ರದ ಒಳಭಾಗಕ್ಕೆ ನಾವು ಪ್ರವೇಶಿಸೋಣ, ಬನ್ನಿ. ಸುತ್ತಲೂ ಕೇಸರಿಮಯಗೊಂಡು ವಿದ್ಯುತ್ ದೀಪಗಳಿಂದ ಸಾಲಂಕೃತಗೊಂಡಿರುವಂತಹ ದೇವಾಲಯ. ಅನೇಕ ಮಂದಿ ಕಾರ್ಯಕರ್ತರು ಈಗಲೂ ಕೂಡ ಈ ಬಿಸಿಲಿನ ಬೇಗೆಯನ್ನು ಕೂಡ ಮೆಟ್ಟಿ ನಿಂತುಕೊಂಡು ಈ ಉತ್ಸವದ ಯಶಸ್ವಿಗೆ ಇಲ್ಲಿನ ಈ ಒಂದು ಪೂರ್ವ ಸಿದ್ಧತೆಯಲ್ಲಿ, ಇಲ್ಲಿನ ಅಲಂಕಾರದಲ್ಲಿ ಕೈಜೋಡಿಸುವುದನ್ನು ನಾವು ಕಾಣಬಹುದು. ಅನೇಕ ಮಂದಿ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಕ್ಷೇತ್ರದ ಬಡಗು ಭಾಗದಲ್ಲಿ ದೊಡ್ಡದಾದಂಥ ವಿಶಾಲವಾದಂಥ ತಾತ್ಕಾಲಿಕ ಒಂದು ವೇದಿಕೆ, ಅದೇ ರೀತಿ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೊಡ್ಡ ವಿಶಾಲವಾದಂಥ ಸ್ಥಳ ಸೌಕರ್ಯ ಉಳ್ಳಂಥ ಈ ದೇವಸ್ಥಾನದಲ್ಲಿ ನಾವು ಮುಂದಕ್ಕೆ ಹೋದರೆ ಬಹಳ ವಿಶೇಷವಾಗಿ ಈ ಕ್ಷೇತ್ರದ ಒಂದು ನಿರ್ಮಾಣದ ಒಂದು ವಿಶೇಷತೆಯನ್ನು ಕೂಡ ನಾವು ಕಾಣಬಹುದು. ಕ್ಷೇತ್ರದ ಹೊರಗೋಪುರದ ನಿರ್ಮಾಣ ಅಂತ ಹೇಳುವಂಥದ್ದು ಯಾವುದೇ ಸಿಮೆಂಟನ್ನು ಬಳಸದೆ ಹಳೆಯ ಕಾಲದ ರೀತಿಯಲ್ಲಿ ಆ ಒಂದು ಕೆಂಪು ಕಲ್ಲನ್ನು ಕಟ್ಟಿಕೊಂಡಿರುವಂಥ ಹಳೆಯ ಕಾಲ, ಅದರಿಂದಲೇ ನಾವು ಈ ಕ್ಷೇತ್ರದ ಒಂದು ಐತಿಹ್ಯ, ಇದರ ಪ್ರಾಚೀನತೆ ಎಷ್ಟಿರ್ಬೋದು ಅಂತ, ಸುಮಾರು 200 ವರ್ಷಗಳ ಪ್ರಾಚೀನತೆಯ ಕ್ಷೇತ್ರ ಆ ಕೆಲವೊಂದು ನಿರ್ಮಾಣದಲ್ಲಿ ಆ ಪ್ರಾಚೀನತೆಯನ್ನು ಇನ್ನೂ ಕೂಡ ಉಳಿಸಿಕೊಂಡಿರುವುದನ್ನು ಕಾಣಬಹುದು. ಈಗಾಗಲೇ ತಿಳಿಸಿರುವಂತೆ ಈ ತಿಂಗಳ 27ರಿಂದ ಮಾರ್ಚ್ 2ರವರೆಗೆ 4 ದಿನಗಳ ಪರ್ಯಂತ ಮಹಾ ನಡಾವಳಿ ಉತ್ಸವ ನಡೀತಾ ಇದೆ. ಅದರ ಸಿದ್ಧತೆಯನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ಇಲ್ಲಿನ ನಿರ್ಮಾಣದ ವಿಶೇಷತೆಯನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ನಾವು ತಿಳಿಸಿದಂತೆ ಶ್ರೀ ಚಿರುಂಬಾ ಭಗವತಿ ಇಲ್ಲಿಯ ಪ್ರಮುಖ ಆರಾಧನಾ ಮೂರ್ತಿ.
ಅದೇ ರೀತಿ ಪರಿವಾರ ದೈವಗಳು ಎಳೆ ಭಗವತಿ, ಪಿಲಿಚಾಮುಂಡಿ, ವಿಷ್ಣುಮೂರ್ತಿ, ಗುಳಿಗ, ಬಬ್ಬರಿಯ, ಘಂಟಕರ್ಣ, ಈ ರೀತಿಯಲ್ಲಿ ನಾಗದೇವರ ಪ್ರತಿಷ್ಠೆ ಕೂಡ ಉಂಟು. ಈ ರೀತಿಯಲ್ಲಿ ಉಪದೇವತೆಗಳು ಇಲ್ಲಿ ಆರಾಧಿಸಲಾಗ್ತಾ ಇದೆ. ಈ ಕ್ಷೇತ್ರದ ಒಳಗೆ ಬರುವಾಗ ನಮಗೆ ಪಿಲಿಚಾಮುಂಡಿ ದೇವಿಯ ಒಂದು ಪಿಲಿಚಾಮುಂಡಿಯ ಒಂದು ವಾಹನ ಪಿಲಿ, ಹುಲಿ, ವ್ಯಾಘ್ರನ ಒಂದು ದರ್ಶನ ಕೂಡ ಆಗುವಂಥದ್ದು, ನಾವು ಅದನ್ನು ಕೂಡ ವೀಕ್ಷಿಸಬಹುದು. ಬಂಧುಗಳ ಈ ಸಮುದಾಯವನ್ನು ತಿಳಿಯಲ್ಪಡುವಂಥದ್ದು ದೇವಾಂಗ ಸಮುದಾಯ ಅಥವಾ ಶಾಲೆಯ ಸಮುದಾಯ. ದೇವಾಂಗ ಎನ್ನುವಂಥದ್ದು ನೂಲಿನ ಬಟ್ಟೆಯನ್ನು ನೇಯುವಂಥ ಒಂದು ವಿಭಾಗ. ದೇವರಿಗೆ ಕೂಡ ಬಟ್ಟೆಯನ್ನು ನೇಯ್ದು ಕೊಟ್ಟ ವಿಭಾಗ ಅಂತ ಹೇಳುವ ರೀತಿಯಲ್ಲಿ ದೇವರ ಅಂಗ ಎನ್ನುವ ರೀತಿಯಲ್ಲಿ ದೇವಾಂಗ ಎನ್ನುವಂಥ ಹೆಸರು ಬಂತು ಅಂತ ಬಲ್ಲವರು ಹೇಳ್ತಾರೆ. ನೇಕಾರಿಕೆ ಇವರ ಕುಲವೃತ್ತಿ, ಸಮುದಾಯದ ಕುಲವೃತ್ತಿ ನೇಕಾರಿಕೆ. ಕೈಮಗ್ಗದಿಂದ ಬಟ್ಟೆಯನ್ನು ತಯಾರಿಸುವಂಥ ಕುಲ ಕಸುಬನ್ನು ಹೊಂದಿರುವವರು ಕಾಲಕ್ರಮದಲ್ಲಿ ಅವರ ನವಪೀಳಿಗೆ ಈ ಒಂದು ಕುಲ ಕಸುಬಿನಿಂದ ದೂರ ಸರಿದಿದ್ದರೂ ಕೂಡ ಇವರ ಪೂರ್ವಿಕರು, ಇವರ ತಂದೆಯಿಂದ ಹಿಂದಿನ ತಲೆಮಾರುಗಳು ಈ ನೇಕಾರಿಕೆ ವೃತ್ತಿಯನ್ನು ಅವಲಂಬಿಸ್ತಾ ಇದ್ದರು. ಆ ಒಂದು ವೃತ್ತಿಯಿಂದ ದೂರ ಸರಿದಿದ್ದರೂ ಕೂಡ ಏನು ನೇಕಾರಿಕೆ, ಏನು ಮಗ್ಗ, ಕೈಮಗ್ಗ ಅಂದರೆ ಏನು ಎನ್ನುವಂಥದ್ದನ್ನು ಕೂಡ ತೋರಿಸುವ ಒಂದು ಪ್ರಯತ್ನ ಈ ದೇವಸ್ಥಾನದಲ್ಲಿ ನಡೆದಿದೆ. ಒಂದು ಕೈಮಗ್ಗವನ್ನು ಇಲ್ಲಿ ತಂದು ಇರಿಸಿದ್ದಾರೆ. ಅದನ್ನು ಈ ಉತ್ಸವದ ಸಂದರ್ಭದಲ್ಲಿ ಕೂಡ ಎಲ್ಲರಿಗೂ ಒಂದು ಕಾಣುವಂಥ ರೀತಿಯಲ್ಲಿ ಈ ಸಮುದಾಯದ ಕುಲಕಸುಬು ಯಾವ ಒಂದು ಸಲಕರಣೆಯಿಂದ ಆ ಕುಲಕಸುಬು ಮಾಡ್ತಾ ಇದ್ರು ಎನ್ನುವುದನ್ನು ಪ್ರದರ್ಶಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಒಂದು ಒಳ್ಳೆಯ ರೀತಿಯ ಒಂದು ಕೈಮಗ್ಗವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಕ್ಷೇತ್ರೋತ್ಸವದ ಅಂಗವಾಗಿ ಮಾರ್ಚ್ 1ರಂದು ಶನಿವಾರ ಸಾಯಂಕಾಲ ಧಾರ್ಮಿಕ ಸಭೆ, ವಿಶೇಷವಾದಂಥ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ. ಈ ಧಾರ್ಮಿಕ ಸಭೆಯಲ್ಲಿ ಕೊಂಡವೂರು ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ದಿವ್ಯ ಉಪಸ್ಥಿತರಿದ್ದು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಅದೇ ರೀತಿ ರಾಜ್ಯಸಭಾ ಸದಸ್ಯರಾದಂಥ ಕೆ. ನಾರಾಯಣ ಬೆಂಗಳೂರು ಅವರು ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಬಾಲಮಾಸ್ಟರ್ ಪರಪ್ಪ ಅವರು ಧಾರ್ಮಿಕ ಭಾಷಣವನ್ನು ನೆರವೇರಿಸಲಿಕ್ಕಿದ್ದಾರೆ. ಅತ್ಯಂತ ವಿಶೇಷವಾಗಿ ಈ ತುಳುನಾಡಿನ ಅಭಿಮಾನ ಅಥವಾ ತುಳುನಾಡಿನ ಕಣ್ಮಣಿಗಳು ಎಂದೇ ಕರೆಯಲ್ಪಟ್ಟಿರುವಂಥ ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳ ಹರಿಕಾರರಾಗಿರುವಂಥ ಅನೇಕ ಧರ್ಮ ಕ್ಷೇತ್ರಗಳಿಗೆ ಕೈಮೈ ಮೆರೆತು ಸಹಾಯವನ್ನು ನೀಡುವಂಥ ಇಬ್ಬರು ಮಹಾನ್ ವ್ಯಕ್ತಿಗಳು, ಮಹಾನ್ ಸಾಧಕರು, ಶ್ರೀ ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಹಾಗೂ ಕೆ ಶೆಟ್ಟಿ ಕುತ್ತಿಕಾರು. ಇವರಿಬ್ಬರನ್ನು ಕೂಡ ಈ ಧಾರ್ಮಿಕ ಸಭೆಯಲ್ಲಿ ಈ ಕ್ಷೇತ್ರೋತ್ಸವದ ಸಂದರ್ಭದಲ್ಲಿ ಸಮಸ್ತ ಊರ ನಾಗರಿಕರ ಪರವಾಗಿ, ಧಾರ್ಮಿಕ ಶ್ರದ್ಧಾಳುಗಳ ಪರವಾಗಿ ಹೃದಯ ರೀತಿಯಲ್ಲಿ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಅದು 1ನೇ ತಾರೀಕಿನಂದು 4 ಗಂಟೆಗೆ ಅವರನ್ನು ಈ ರಸ್ತೆ ಬದಿಯಿಂದ ಬಹಳ ಉತ್ತಮ ರೀತಿಯಲ್ಲಿ ಅವರನ್ನು ಸ್ವಾಗತಿಸಿ ಮೆರವಣಿಗೆಯ ಮೂಲಕ ಕರೆತಂದು ಅವರಿಗೆ ಸನ್ಮಾನವನ್ನು ನೀಡುವಂಥ ಕಾರ್ಯಕ್ರಮ ಕೊಂಡವೂರು ಶ್ರೀಗಳ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ಅದೇ ರೀತಿ 4 ದಿನಗಳ ಕಾಲದ ಉತ್ಸವದ ಸಂದರ್ಭದಲ್ಲಿ ಪ್ರತಿದಿನ ಮಧ್ಯಾಹ್ನ ಹಾಗೂ ರಾತ್ರಿ ಎಲ್ಲ ಭಗವದ್ಭಕ್ತರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗಿದೆ, ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂಥ ಭಗವದ್ಭಕ್ತರು ಸಂಪ್ರೀತಿಯಿಂದ ತೆರಳುವಂಥ ರೀತಿಯ ಎಲ್ಲ ವ್ಯವಸ್ಥೆಗಳನ್ನು, ಯಾರಿಗೆ ಯಾವ ರೀತಿಯಲ್ಲೂ ತೊಂದರೆಯಾಗದಂಥ ರೀತಿಯ ವ್ಯವಸ್ಥೆಗಳನ್ನು ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಶ್ರೀ ಕ್ಷೇತ್ರದ ಕಾರ್ಯದರ್ಶಿಯಾದಂಥ ಶ್ರೀ ನರೇಂದ್ರ ಬದಿಯಡ್ಕ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಶೋಭಾಯಾತ್ರೆ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ದಯಾನಂದ ನಾಯ್ಕ ನಮ್ಮ ಜೊತೆಗಿದ್ದಾರೆ. ಅತ್ಯಂತ ಆಕರ್ಷಕವಾದಂಥ ಶೋಭಾಯಾತ್ರೆ ಅಂತ ಹೇಳ್ತಾರೆ. ಕುಂಬಳೆಯ ಅಥವಾ ಈ ಕ್ಷೇತ್ರದ ಇತಿಹಾಸದಲ್ಲಿ ಸ್ಮರಣೀಯವಾಗಿ ಇರುವಂಥ ಶೋಭಾಯಾತ್ರೆಗೆ ಸಿದ್ಧತೆಗಳನ್ನು ಮಾಡಿದ್ದಾರೆ. ಆ ಶೋಭಾಯಾತ್ರೆಯ ಒಂದು ಸ್ವರೂಪವನ್ನು ನರೇಂದ್ರ ಅವರು ನಮ್ಮ ಮುಂದೆ ತಿಳಿಸುತ್ತಿದ್ದಾರೆ. 27ನೇ ತಾರೀಕು ಸಾಯಂಕಾಲ ಒಂದು 6 ಗಂಟೆ ಹೊತ್ತಿಗೆ ನಾವು ಶೋಭಾಯಾತ್ರೆಯನ್ನು ಆರಂಭಿಸಬೇಕಂತ ಉದ್ದೇಶಿಸಿದ್ದೇವೆ. ಯಾಕೆಂದರೆ ನಮ್ಮ ಸಮುದಾಯದವರು ಕಾಸರಗೋಡು, ಬದಿಯಡ್ಕ, ಪೆರ್ಲ, ಹಾಗೆ ಕುಂಬಳೆ, ಮಂಗಳೂರು ವಿವಿಧ ಭಾಗದಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ವಿವಿಧ ಸ್ಥಳದಿಂದ ನಮಗೆ ಕ್ಷೇತ್ರದಲ್ಲಿ ನಡೆಯುವಂಥ ಉತ್ಸವಕ್ಕೆ ಬೇಕಾದಂಥ ಹೊರೆ ಕಾಣಿಕೆಯನ್ನು ತೆಗೆದುಕೊಂಡು ಜೊತೆಗೂಡಿಕೊಂಡು, ಅದೇ ರೀತಿ ವಿವಿಧ ಸ್ತಬ್ಧ ಚಿತ್ರಗಳೊಂದಿಗೆ, ಚೆಂಡೆ ವಾದ್ಯ ಮೇಳಗಳೊಂದಿಗೆ, ಹಾಗೆ ವಿವಿಧ ಸಂಘ ಸಂಸ್ಥೆಯ ಯುವಕ ಯುವತಿಯರಿಂದ, ಹಾಗೆ ಸಂಘದ
ಪದಾಧಿಕಾರಿಗಳಿಂದ ಭಜನಾ ಕಾರ್ಯಕ್ರಮದೊಂದಿಗೆ ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನ ಬಳಿಯಿಂದ ಆರಂಭವಾಗಿ ನಮ್ಮ ನಾರಾಯಣಮಂಗಲ ಶ್ರೀ ಭಗವತಿ ಕ್ಷೇತ್ರಕ್ಕೆ ಬಂದು ತಲುಪಲಿಕ್ಕಿದೆ. ಅದರ ವ್ಯವಸ್ಥೆಯನ್ನು ಈ ಕ್ಷೇತ್ರದ ಸಂಚಾಲಕರಾದಂಥ ಶೋಭಾಯಾತ್ರೆ ಸಂಚಾಲಕರ ಅಧ್ಯಕ್ಷರಾದಂಥ ದಯಾನಂದ ನಾಯ್ಕಪ್ಪ ಅವರು ತಮ್ಮಲ್ಲಿ ವಿವರಿಸುತ್ತಿದ್ದಾರೆ. ಅದರ ಒಂದು ಪೂರ್ವ ಸಿದ್ಧತೆ ಯಾವ ರೀತಿ ಎಲ್ಲ ನಡೆದಿದೆ, ಇನ್ನು ಏನೆಲ್ಲ ಮಾಡಲಿಕ್ಕಿದ್ದೀರಿ, ಏನೆಲ್ಲ ಐಟಮ್ಸ್ ಇದೆ? ಈಗಾಗಲೇ ಎಲ್ಲ ಊರಿನ ಎಲ್ಲರನ್ನು ಸೇರಿಸಿ ಇದಕ್ಕೆ ಬೇಕಾದ ಸಿದ್ಧತೆಯನ್ನು ನಡೆಸಲಾಗಿದೆ. ಹಲವು ಕ್ಲಬ್ನವರು ಒಂದೊಂದು ಟ್ಯಾಬ್ಲೋ ಇದಕ್ಕೆ ತಯಾರು ಮಾಡಿದ್ದಾರೆ. ಕ್ಷೇತ್ರದಿಂದ 5:15 ಕುಂಬ್ಳೆಯಿಂದ ಹೊರಡುವಂಥ ಪ್ಲ್ಯಾನ್ ಮಾಡಿದ್ದೇವೆ. ಕ್ರಮಾನುಸಾರವಾಗಿ ಒಂದೊಂದು ಟ್ಯಾಬ್ಲೋಕ್ಕೆ ಬೇಕಾದ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ. ಕಾಸರಗೋಡಿನೆಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೊದಲಿಗೊಂದು ಪರಿಚಯ ಮಾಡ್ತೇನೆ. ನಮ್ಮ ಜೊತೆಗಿರುವವರು ಇವರು ಚಂದ್ರಶೇಖರ ಎಳೆ ಚೆಟ್ಟಿಯಾರ್ ಅಂತ, ದೇವಸ್ಥಾನದ ಎಳೆ ಚೆಟ್ಟಿಯಾರ್ ಅವರು, ಆಚಾರ ವರ್ಗದ ಮುಖ್ಯಸ್ಥರವರು ಶ್ರೀ ಚಂದ್ರಶೇಖರ ಎಳೆ ಚೆಟ್ಟಿಯಾರ್. ಮತ್ತು ನಾನು ರವಿ ನಾಯ್ಕಪ್ಪ ಅಂತ, ಈ ಉತ್ಸವ ಸಮಿತಿಯ ಪ್ರಧಾನ ಸಂಚಾಲಕರು ಮತ್ತು ಪಬ್ಲಿಸಿಟಿ ಸಮಿತಿಯ ಪ್ರಚಾರ ಸಮಿತಿಯ ಸಂಚಾಲಕರು ಕೂಡ. ಇವರು ಎನ್ ಪ್ರಭಾಕರ ಕೂಡ್ಲು, ಕ್ಷೇತ್ರದ ಆಡಳಿತ ಸಮಿತಿಯ ಅಧ್ಯಕ್ಷರು, ರಿಟೈರ್ಡ್ ಡೆಪ್ಟಿ ಕಲೆಕ್ಟರ್ ಅವರು ಎನ್ ಪ್ರಭಾಕರ ಕೂಡ್ಲು. ಅದೇ ರೀತಿ ಆಡಳಿತ ಸಮಿತಿ ಕ್ಷೇತ್ರ ಸಮಿತಿಯ ಕಾರ್ಯದರ್ಶಿ BN ನರೇಂದ್ರ BN ಪತಿಯಡ್ಕ. ಇವರು ದೇವದಾಸ್ ಕುಂಟಂಗರಡ್ಕ, ಆಡಳಿತ ಸಮಿತಿ ಉಪಾಧ್ಯಕ್ಷರು. ಅದೇ ರೀತಿ ಶ್ರೀ M ನಾರಾಯಣ ಅವರು ಈ ಉತ್ಸವದ ವೈದಿಕ ಸಮಿತಿಯ ಅಧ್ಯಕ್ಷರು. ಅವರು ರಿಟೈರ್ಡ್ ತಹಶೀಲ್ದಾರ್ ಕಾಸರಗೋಡು, HQT ಆಗಿ ರಿಟೈರ್ಡ್ ಆದವರು. ದೇವದಾಸನ್ನ CTCRIಯ ಅಧಿಕಾರಿಯಾಗಿ ನಿವೃತ್ತರಾದವರು. ಅದೇ ರೀತಿ ಶ್ರೀ ದಯಾನಂದ ನಾಯ್ಕಪ್ಪ ಅವರು ಇದರ ಉತ್ಸವದ ಆಹಾರ ಸಮಿತಿಯ ಅಧ್ಯಕ್ಷರು. ಅದೇ ರೀತಿ ಶೋಭಾಯಾತ್ರೆ ಸಮಿತಿಯ ಸಂಚಾಲಕರಾಗಿದ್ದಾರೆ. ಅದೇ ರೀತಿ ಶ್ರೀ ಚಂದ್ರಶೇಖರ ಕುಂಟಂಗರಡ್ಕ ಅವರು ಉಗ್ರಾಣ ಸಮಿತಿಯ ಅಧ್ಯಕ್ಷರು. ಚಂದ್ರಶೇಖರ ಕುಂಟಂಗರಡ್ಕ ಶ್ರೀ ಚಿರುಂಬ ಭಗವತಿ ಕ್ಷೇತ್ರ, ಇದು ಶಾಲೆಯ ದೇವಾಂಗ ಸಮುದಾಯ ಬಾಂಧವರ ಒಂದು ಕ್ಷೇತ್ರ ಅಂತ. ಆದರೆ ಈ ಕ್ಷೇತ್ರದಲ್ಲಿ ಅನೇಕ ವಿಶೇಷತೆ ಉಂಟು. ಇದರಲ್ಲಿ ಈ ಕ್ಷೇತ್ರಕ್ಕೆ ಬರುವವರು ನಮ್ಮ ಸಮುದಾಯ ಬಾಂಧವರಿಗಿಂತ ಅಧಿಕ ಹೊರಗಿನವರು ಬರ್ತಾರೆ ಅಂತ ಅನೇಕ ರೀತಿಯ ಕಾರಣಿಕ ಉಳ್ಳಂಥ ದೊಡ್ಡದಾದಂಥ ಐತಿಹ್ಯ ಹೊಂದಿರುವಂಥ ಒಂದು ದೇವಸ್ಥಾನ ಶ್ರೀ ಚಿರುಂಬ ಭಗವತಿ ದೇವಸ್ಥಾನ. ನಮ್ಮ ಅಂದರೆ ನಂಬಿದ ಭಕ್ತರಿಗೆ ಅಭಯ ನೀಡುವಂಥ ಇಡೀ ಊರಿನ ಎಲ್ಲ ಮಂದಿ ಎಲ್ಲ ಉತ್ಸವಗಳಲ್ಲಿಯೂ ಸೇರುವಂಥ ಒಂದು ದೇವಸ್ಥಾನ ಆಗಿರ್ತದೆ ಈ ಕ್ಷೇತ್ರ. ಹಾಗೆ ಕ್ಷೇತ್ರದ ಒಂದು ಹಿನ್ನೆಲೆ ಅಥವಾ ಐತಿಹ್ಯ, ಈ ಕ್ಷೇತ್ರಕ್ಕಿರುವ ವಿಶೇಷತೆ ಏನು ಅಂತ ಹೇಳುವಂಥದ್ದು ಹಿರಿಯರು ಆ ನಂತರ ಹೇಳ್ತಾರೆ. ನಾನೊಟ್ಟು ಒಂದು ನಮ್ಮ ಕಾರ್ಯಕ್ರಮದ ಒಂದು ಸಣ್ಣ ಸ್ಥೂಲವಾದಂಥ ಒಂದು ಪರಿಚಯ ನಿಮಗೆ ನೀಡ್ತಾ ಇದ್ದೇನೆ. ನಡಾವಳಿ ಮಹೋತ್ಸವ 5 ವರ್ಷಗಳಿಗೊಮ್ಮೆ ನಡೆಯುವಂಥ ನಡಾವಳಿ ಮಹೋತ್ಸವದ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಈ ಫೆಬ್ರವರಿ 27ರಿಂದ ಮಾರ್ಚ್ 2ರವರೆಗೆ, ನಾಳೆಲ್ಲ ನಾಡಿದ್ದು ಶುರುವಾಗಿ ಮುಂದಿನ ಭಾನುವಾರದವರೆಗೆ ಈ ನಡಾವಳಿ ಮಹೋತ್ಸವ ನಡೆಯುತ್ತದೆ. ಈ ಒಂದು ಉತ್ಸವವನ್ನು ನಾವು ಒಂದು
ಊರಿನ ಒಂದು ಮಹಾ ಉತ್ಸವವನ್ನಾಗಿ ನಡೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಜ್ಜಾಗಿದ್ದೇವೆ. ಅಂದರೆ ಅನೇಕ ರೀತಿಯ ಪೂರ್ವಭಾವಿ ಸಿದ್ಧತೆಗಳು ಈಗಾಗಲೇ ನಡೀತಾ ಉಂಟು. ಪ್ರತಿದಿನ ರಾತ್ರಿ 7 ಗಂಟೆಯಿಂದ 10 ಗಂಟೆವರೆಗೆ ಶ್ರಮದಾನದಲ್ಲಿ ಇಲ್ಲಿ ಒಂದು 75ರಷ್ಟು ಮಂದಿ ಭಗವದ್ಭಕ್ತರು ಶ್ರಮದಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡುವಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶ್ರಮದಾನದ ಮೂಲಕವೇ ನಡೀತಾ ಇದೆ. ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ನಾವು ಖರ್ಚು ವೆಚ್ಚ ಅಂದಾಜಿಸುವಂಥ ಒಂದು ಉತ್ಸವ. ಅದೇ ರೀತಿ 4 ದಿನಗಳ ಕಾಲ ಬರುವಂಥ ಎಲ್ಲ ಭಗವದ್ಭಕ್ತರಿಗೆ ಮಧ್ಯಾಹ್ನ ರಾತ್ರಿ ಅನ್ನದಾನದ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದೇವೆ. ಅಂದರೆ ಬಂದವರಿಗೆ ಯಾವುದೇ ರೀತಿಯ ತೊಂದರೆ ಆಗದೆ ಸಂಪ್ರೀತಿಯಿಂದ ತೆರಳುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಅದಕ್ಕಾಗಿ ಅನೇಕ ಸಮಿತಿಗಳನ್ನು, ಉಪಸಮಿತಿಗಳನ್ನು ರಚಿಸಿ ಎಲ್ಲ ಸಮಿತಿಗಳು ಕಾರ್ಯಪ್ರವೃತ್ತವಾಗಿವೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಮಾಧ್ಯಮ ಮಿತ್ರರು ಈ ಒಂದು ಉತ್ಸವಕ್ಕೆ ಒಳ್ಳೆ ರೀತಿಯ ಸಪೋರ್ಟ್ ಅಥವಾ ಬೆಂಬಲ ನೀಡಿದ್ದಾರೆ. ಈಗಲೇ ನಮ್ಮ ಕಾರ್ಯಕ್ರಮಗಳು ಬಹಳ ಉತ್ತಮ ರೀತಿಯಲ್ಲಿ ಪ್ರಚಾರ ಆಗಿದೆ. ಆದರೆ ಮುಂದಿನ ದಿನಗಳು, ನಾಳೆಯಿಂದ ಈ ಒಂದು ಉತ್ಸವ ಕಳೆಯುವವರೆಗೆ ಇನ್ನಷ್ಟು ಪ್ರಚಾರ ಇದಕ್ಕೆ ದೊರಕಿಸಿಕೊಡುವಂಥ ರೀತಿಯಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಕೇಳಿಕೊಂಡು 27ನೇ ತಾರೀಕಿಗೆ ಈಗಾಗಲೇ ಗೊನೆ ಕಡಿಯುವ ಮುಹೂರ್ತ ನಡೆದಿದೆ. 27ನೇ ತಾರೀಕಿಗೆ ಬೆಳಿಗ್ಗೆ ಬ್ರಹ್ಮಶ್ರೀ ಉಳಾಲ್ಗೂಡು ಪ್ರಕಾಶ್ ಕಡಮಣ್ಣಾಯ ಕ್ಷೇತ್ರದ ತಂತ್ರಿವರಿಯರು ಅವರನ್ನು ಬೆಳಿಗ್ಗೆ 7:30ಕ್ಕೆ ನಾವು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸ್ತಾ ಇದ್ದೇವೆ. ಆ ಬಳಿಕ ಇಲ್ಲಿ ಅನೇಕ ವೈದಿಕ ವಿಧಿವಿಧಾನಗಳು ನಡೆಯಲಿಕ್ಕಿವೆ. 12 ತೆಂಗಿನಕಾಯಿ ಗಣಪತಿ ಹೋಮ, ನವಕಾಭಿಷೇಕ, ತಂಬಿಲ, ಅದೇ ರೀತಿ 10 ಗಂಟೆಗೆ ಉಗ್ರಾಣ ತುಂಬಿಸುವುದು, ಅನಂತರ ಭಜನೆ ಇದೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು. 27ಕ್ಕೆ ಒಂದು ಹರಿಕಥಾ ಸತ್ಸಂಗ ಇದೆ. ಸಾಯಂಕಾಲ 5 ಗಂಟೆಗೆ ಅತ್ಯಂತ ವಿಶೇಷವಾದಂಥ ಒಂದು ಕಾರ್ಯಕ್ರಮ. 27ಕ್ಕೆ ಸಾಯಂಕಾಲ 5 ಗಂಟೆಗೆ ಕುಂಬಳೆಯ ಕಣಿಪುರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಿಂದ ಬರುವಂಥ ಒಂದು ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ, ಭಾಳ ಆಕರ್ಷಕವಾದಂಥ ಒಂದು ಮೆರವಣಿಗೆಯನ್ನು ಅಥವಾ ಈ ದೇವಸ್ಥಾನದ ಚರಿತ್ರೆಯಲ್ಲಿ ಒಂದು ಸ್ಮರಣೀಯವಾದಂಥ ಒಂದು ಶೋಭಯಾತ್ರೆಯನ್ನು ಮಾಡಬೇಕು ಅಂತ ನಾವು ತೀರ್ಮಾನಿಸಿದ್ದೇವೆ. ಅನೇಕ ಸ್ತಬ್ಧ ಚಿತ್ರಗಳು, ಟ್ಯಾಬ್ಲೋಗಳು, ಅದೇ ರೀತಿ ಬ್ಯಾಂಡು, ವಾದ್ಯ ಘೋಷಗಳು, ವೇಷಭೂಷಣಗಳು ಇದನ್ನೆಲ್ಲ ಸೇರಿಸಿ ಅದೆಷ್ಟೋ ಸಾವಿರಾರು ಜನ ಸೇರುವಂಥ ಒಂದು ದೊಡ್ಡದಾದಂಥ ಒಂದು ಮೆರವಣಿಗೆ ಶೋಭಾಯಾತ್ರೆ 27ಕ್ಕೆ 5 ಗಂಟೆಗೆ ಕುಂಬಳ ಕಣಿಪುರ ಕ್ಷೇತ್ರದಿಂದ ಹೊರಟು ಇಲ್ಲಿಗೆ ಸಾಗಲಿಕ್ಕಿದೆ. ಒಂದು ಸ್ಮರಣೀಯವಾಗುವ ನಿಟ್ಟಿನಲ್ಲಿ ನಾವೆಲ್ಲರೂ ಅದರ ಹಿಂದೆ ಇದ್ದೇವೆ. ಅದೇ ರೀತಿ ರಾತ್ರಿ ಅನ್ನ ಸಂತರ್ಪಣೆ, ರಾತ್ರಿ ಒಂದು ತುಳು ನಾಟಕ, ತನಿಯಜ್ಜೆ ಅಂತ ಹೇಳುವಂಥ ತುಳು ನಾಟಕ ತುಳುವೆರೆ ಉಡಲ್ ಜೋಡುಕಲ್ಲು ಇವರಿಂದ ನಡೀಲಿಕ್ಕಿದೆ. 28ಕ್ಕೆ ಬೆಳಿಗ್ಗೆ ಮಹಾಚಂಡಿಕಾ ಹೋಮ ಇದೆ. ಅದು ಕೂಡ ಒಂದು ದೊಡ್ಡದಾದಂಥ ಒಂದು ಹೋಮ ಅಥವಾ ವೈದಿಕ ಕಾರ್ಯ. 28ಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಅನ್ನದಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನಾ ಸಂಧ್ಯಾ. ಸಾಯಂಕಾಲ 5 ಗಂಟೆಗೆ ಒಂದು ಮೆಗಾ ತಿರುವಾದಿರ ನೃತ್ಯ ಪ್ರದರ್ಶನ ಇದೆ. 150ರಷ್ಟು ಮಂದಿ ಮಹಿಳೆಯರು, ಅದು ಬೇರೆ ಬೇರೆ ಪ್ರಾಯದವರು, ಸಣ್ಣ ಮಕ್ಕಳಿಂದ ತೊಡಗಿ ಮಹಿಳೆಯರೆಲ್ಲರೂ ಸೇರಿಕೊಂಡು ಮಾಡುವಂಥ ಒಂದು ಮೆಗಾ ತಿರುವಾದಿರ ನೃತ್ಯ. 150ರಷ್ಟು ಮಹಿಳೆಯರು ಸೇರ್ತಾರೆ. ಅದು 28ಕ್ಕೆ ಸಾಯಂಕಾಲ 5 ಗಂಟೆಗೆ. ಆ ಬಳಿಕ ಲಲಿತಾ ಸಹಸ್ರನಾಮಾರ್ಚನೆ. ರಾತ್ರಿ 7 ಗಂಟೆಗೆ ಲಕ್ಷ್ಮೀ ತಂಡದಿಂದ ಒರಿಯಾಂಡಲ ಸರಿಬರು ಅನ್ನುವಂಥ ಒಂದು ನಾಟಕ, ಅರವಿಂದ ಬೋಳಾರ ಅವರು ವಿಭಿನ್ನ ಅಭಿನಯದ ಒಂದು ಹಾಸ್ಯಮಯ ನಾಟಕ ಪ್ರದರ್ಶನ ಆಗಲಿಕ್ಕಿದೆ. ಅದೇ ರೀತಿ 1ನೇ ತಾರೀಕಿಗೆ ಬೆಳಿಗ್ಗೆ ಭಜನೆ ಆಗಿ ಅಪರಾಹ್ನ 1:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ವಿದುಷಿ ಸ್ಮಿತಾ ನಿತ್ಯಾನಂದ ಬೆಂಗಳೂರು ಇವರಿಂದ. ಸಾಯಂಕಾಲ 3:30ಕ್ಕೆ ಧಾರ್ಮಿಕ ಸಭೆ ನಡೆಯುತ್ತದೆ. ಈ ಧಾರ್ಮಿಕ ಸಭೆಯಲ್ಲಿ ನಾವು ಇನ್ವಿಟೇಷನ್ನಲ್ಲಿ ಹೆಸರಿಲ್ಲ, ಆದರೂ ಕೂಡ ಕೊಂಡವೂರು ಶ್ರೀಗಳು ಬರ್ತಾರಂತೆ ಈಗಾಗಲೇ ತಿಳಿಸಿದ್ದಾರೆ. ಕೊಂಡವೂರು ಶ್ರೀಗಳು ಧಾರ್ಮಿಕ ಸಭೆಯಲ್ಲಿ ಉಪಸ್ಥಿತರಾಗಲಿಕ್ಕಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 2 ಮಹಾನ್ ವ್ಯಕ್ತಿಗಳನ್ನು ನಾವು ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಹಿರಿಯ ಧಾರ್ಮಿಕ ಮುಖಂಡರಾದ ಸಮಾಜ ಸೇವಕರಾದಂಥ ಶ್ರೀ ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾನ ಹಾಗೂ KK ಶೆಟ್ಟಿ ಕುಟಿಕಾರ ಇವರನ್ನು ಈ ಬಾರಿ ನಮ್ಮ ದೇವಸ್ಥಾನಕ್ಕೆ ಕರೆದು ಕೃತ್ಯವಾಗಿ KK ಶೆಟ್ಟಿಯ ಬಗ್ಗೆ ಗೊತ್ತಿರ್ಬೋದು, 2 ದೇವಸ್ಥಾನಗಳನ್ನು ನಿರ್ಮಿಸಿದಂಥವರು. ಅದೇ ರೀತಿ ಕೂಡೂರು ಕನ್ಯಾನ ಸದಾಶಿವ ಶೆಟ್ಟರು ಧಾರ್ಮಿಕ ಕಾರ್ಯ ಎಲ್ಲಿ ನಡೀತಾ ಇದ್ದರೂ ಅಲ್ಲಿ ಅವರ ಶಕ್ತಿ ಮೀರಿ ಅವರು ಶ್ರಮ ವಹಿಸುವಂಥವರು, ಶಕ್ತಿ ಮೀರಿ ನೆರವು ನೀಡುವಂಥ ಒಂದು ವ್ಯಕ್ತಿತ್ವ. 2 ಮಹಾನ್ ವ್ಯಕ್ತಿಗಳು ಅವರು ಈಗಾಗಲೇ ಬರ್ತಾರಂತ ಒಪ್ಪಿದ್ದಾರೆ ಈ ಕಾರ್ಯಕ್ರಮಕ್ಕೆ, ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾನ ಮತ್ತು KK ಶೆಟ್ಟಿ. ಅದೇ ರೀತಿ ಅದರ ಜೊತೆಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಹರ್ನಿಶಿ ದುಡಿದಂಥ ಹಿರಿಯ ನಮ್ಮ ಕ್ಷೇತ್ರದ ಸದಸ್ಯರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟಿದ್ದೇವೆ. 4 ಮಂದಿ ಹಿರಿಯ ಸದಸ್ಯರು ಕೆ. ರಾಮಚಂದ್ರ ಸೋಮೇಶ್ವರ, ಎಂ. ನಾರಾಯಣ ಮೈಲಿಕಲ್ಲು, ಚಂದ್ರಶೇಖರ ಕುಂಟಂಗರಡ್ಕ ಹಾಗೂ BP ನಾರಾಯಣ ಮಂಗಳೂರು. ಈ ಒಂದು ಸಮಾರಂಭದಲ್ಲಿ ಮಾಯಿಪಾಡಿ ದಾನ ಮಾರ್ತಾಂಡವರ್ಮರಾಜ ಯಾನ ರಾಮಂತರಸುಗಳು, ಉಳಾಲಗೂಡು ಪ್ರಕಾಶ್ ಕಡಮಣ್ಣಾಯ, ಚಂದ್ರಶೇಖರ ಎಳೆಚೆಟ್ಟಿಯಾರ್ ಇವರು ಇರ್ತಾರೆ. ಅದೇ ರೀತಿ ಅನೇಕ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಸಾಯಂಕಾಲ 6 ಗಂಟೆಗೆ ಕೋಲ್ಕಳಿ ನೃತ್ಯ ಪ್ರದರ್ಶನ ಅಂತ, ಅದು ಕೂಡ ಈಗಾಗಲೇ ಮೆಗಾ ತಿರುವಾದಿರ ನೃತ್ಯ ಹೇಳಿದ ರೀತಿಯಲ್ಲಿ 150ರಷ್ಟು ಮಹಿಳೆಯರು ಅದರಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ.
ಆ ನಂತರ ನಮ್ಮ ಸರಿಯಾದ ನಡಾವಳಿ ಉತ್ಸವ ಅಂತ ಹೇಳುವಂಥದ್ದು ಆರಂಭವಾಗುವುದು ಆ ದಿನ ರಾತ್ರಿ 7 ಗಂಟೆಗೆ. ವಿವಿಧ ಬ್ಯಾಂಡ್ ವಾದ್ಯಘೋಷಗಳೊಂದಿಗೆ ಇಲ್ಲೇ ಹತ್ತಿರದ ಭಂಡಾರ ಮನೆಯಿಂದ ಭಂಡಾರ ಮೆರವಣಿಗೆ ಆಗಮಿಸುವುದರೊಂದಿಗೆ ಈ ಉತ್ಸವಕ್ಕೆ ನಾಂದಿಯಾಗಲಿಕ್ಕಿದೆ 7 ಗಂಟೆಗೆ. ಆ ಬಳಿಕ 8:15ರಿಂದ ಶ್ರೀದೇವಿಯ ನೃತ್ಯೋತ್ಸವ. ಅವತ್ತು 8:30ಕ್ಕೆ ರಾಗತರಂಗಿಣಿ ಅಂತ ಹೇಳುವಂಥ ಒಂದು ಅಮೋಘ ಸಂಗೀತ ರಸಮಂಜರಿ, ಅದು ರಾಜ್ಯ ಪ್ರಶಸ್ತಿ ವಿಜೇತ ಚಲನಚಿತ್ರ ಹಿನ್ನೆಲೆ ಗಾಯಕ ರಮೇಶ್ ಚಂದ್ರ ಬೆಂಗಳೂರು ಮತ್ತು ಬಳಗದವರಿಂದ. ರಾತ್ರಿ 10:30ಕ್ಕೆ ವಿಷ್ಣುಮೂರ್ತಿ ತೊಡಗಲು. ಮರುದಿನ ಬೆಳಿಗ್ಗೆ 5:30ರಿಂದ ಬೇರೆ ಬೇರೆ ದೈವಗಳ ಕೋಲಗಳಿದೆ. 5:30ಕ್ಕೆ ವಿಷ್ಣುಮೂರ್ತಿ ದೈವದ ಕುಡಿಚಾಟದೊಂದಿಗೆ ಆರಂಭವಾದರೆ 11:30ಕ್ಕೆ ವಿಷ್ಣುಮೂರ್ತಿ ದೈವದ ಕೋಲ, 12 ಗಂಟೆಗೆ ವಿಷ್ಣುಮೂರ್ತಿ ದೈವ ಮತ್ತು ದೇವಿಯ ಭೇಟಿ, 1 ಗಂಟೆಯಿಂದ ಅನ್ನ ಸಂತರ್ಪಣೆ, 2 ಗಂಟೆಯಿಂದ ಪಿಲಿಚಾಮುಂಡಿ ದೈವದ ಕೋಲ, 2:30ರಿಂದ ಬಬ್ಬರಿಯನ ಕೋಲ, ಸಾಯಂಕಾಲ 5 ಗಂಟೆಗೆ ಒಂದು ಮೆಗಾ ಕೈಕೊಟ್ಟು ನೃತ್ಯ ಪ್ರದರ್ಶನ, ರಾತ್ರಿ 7 ಗಂಟೆಯಿಂದ ಗುಡಿಗನ ಕೋಲ. ಈ ದೈವ ಕೋಲಗಳೆಲ್ಲ ಆ ದಿವಸ 2ನೇ ತಾರೀಕಿಗೆ ಭಾನುವಾರದಂದು ನಡೆಯಲಿಕ್ಕಿದೆ. ಅದು ಕಳೆದು ರಾತ್ರಿ 8:30ರಿಂದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಊರ ಕಲಾವಿದರಿಂದ. ರಾತ್ರಿ 10 ಗಂಟೆಗೆ ಭಂಡಾರ ನಿರ್ಗಮನ ಮತ್ತು ಉತ್ಸವ ಸಮಾರೋಪ ಅಂತ. ಹಾಗೆ 4 ದಿನಗಳ ಉತ್ಸವ ನಡೆಯಲಿಕ್ಕಿದೆ. 4 ದಿನಗಳಲ್ಲಿ ಸುಮಾರು 25ರಿಂದ 30 ಸಾವಿರ ಮಂದಿ ಭಗವದ್ಭಕ್ತರು ಶ್ರೀ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಹೇಳುವ ಒಂದು ನಿರೀಕ್ಷೆ. ಅದಕ್ಕಿಂತಲೂ ಮೇಲೆ ಇರುವಂತಹ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಯಾರಿಗೂ ಯಾವ ರೀತಿಯದ್ದೇ ತೊಂದರೆ ಆಗದ ರೀತಿಯಲ್ಲಿ ಒಂದು ದೊಡ್ಡ ಉತ್ಸವ, ಅವಿಸ್ಮರಣೀಯವಾದಂಥ ಉತ್ಸವ ಈ ಕ್ಷೇತ್ರದಲ್ಲಿ ನಡಿಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೊರಟಿದ್ದೇವೆ. ಅದೇ ರೀತಿ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಎಲ್ಲ ದಿನಗಳು ಬಂದು ಇದರ ವರದಿಯನ್ನು ನೀಡಬೇಕು. ಮಾಧ್ಯಮ ಬಂಧುಗಳಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ನಾವು ಒದಗಿಸ್ತೇವೆ, ವಿಶೇಷ ಸೌಕರ್ಯಗಳನ್ನು ನಿಮಗೆ ಒದಗಿಸ್ತೇವೆ. ಅದೇ ರೀತಿಯಲ್ಲಿ ನಿಮಗೇನಾದರೂ ಹೆಚ್ಚಿನ ಸೌಕರ್ಯ ಬೇಕಿದ್ದರೆ, ಇಲ್ಲಿಂದಲೇ ನ್ಯೂಸ್ ಗಳಿಸುವಂಥ ವ್ಯವಸ್ಥೆ ಬೇಕಿದ್ದರೆ ಮಾಡ್ಬೋದು. ನಿಮ್ಮ ಲ್ಯಾಪ್ಟಾಪ್, ಕಂಪ್ಯೂಟರ್ ಇದ್ದರೆ ಅದಕ್ಕೆ ಬೇಕಾದ ಪ್ಲಗ್, ಪವರ್ ಪಾಯಿಂಟ್ ಏನಾದರೂ ಅಗತ್ಯ ಇದ್ದರೆ ಅದನ್ನು ನಮ್ಮಲ್ಲಿ ತಿಳಿಸಿದರೆ ಆ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು. ಒಟ್ಟಿನಲ್ಲಿ ನಮ್ಮ ಈ ಒಟ್ಟು ಕಾರ್ಯಕ್ರಮ, ನಮ್ಮ ಧಾರ್ಮಿಕ ಸಭೆಯಲ್ಲಿ, ಶೋಭಾಯಾತ್ರೆಯಲ್ಲಿ, ಇದರಲ್ಲೆಲ್ಲ ನಿಮ್ಮ ಭಾಗವಹಿಸುವಿಕೆ ಇದನ್ನು ಒಂದು ಹೈಲೈಟ್ ಮಾಡಿಕೊಂಡು ಮುಂದಿನ ಈ 4 ದಿನಗಳ ಕಾಲ ನಮ್ಮ ಕ್ಷೇತ್ರದ ಈ ಉತ್ಸವದ ಸುದ್ದಿಗಳು ಜಗಜ್ಜಾಹೀರಾಗುವಂತೆ ನೀವೆಲ್ಲರೂ ಸಹಕರಿಸಬೇಕು ಅಂತ ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈಗಾಗಲೇ ಹೇಳಿದೆ, ನಮ್ಮ ದೇವಸ್ಥಾನ ಅಂತ ಹೇಳುವಂಥದ್ದು ನಮ್ಮ ಸಮುದಾಯದ ದೇವಸ್ಥಾನ. ಈ ಪಟ್ಟಣದಿಂದ ಪಣಂಬೂರುವರೆಗೆ 14 ನಗರ, 22 ದೇವಸ್ಥಾನ ಅಂತ. ಅದರಲ್ಲಿ ಕುಂಬ್ಳೆಗೆ ಬಹಳ ವಿಶೇಷವಾದಂಥ ಒಂದು ಸ್ಥಾನ ಇದೆ. ನಮ್ಮ ದೇವಸ್ಥಾನದ ಒಂದು ಹಿನ್ನೆಲೆ, ಐತಿಹ್ಯದ ಬಗ್ಗೆ ನಮ್ಮ ಹಿರಿಯ ಸದಸ್ಯರಾದ ದೇವದಾಸ್ ಕುಂಟಗಾರಡ್ಕ ಅವರು ನಿಮ್ಮ ಮುಂದೆ ತಿಳಿಸಬೇಕಿದ್ದಾರೆ. ಚೀರುಂಬಾ ಭಗವತಿ ಕ್ಷೇತ್ರ, ನಾರಾಯಣ ಮಂಗಲ ಕುಂಬಳೆ. ಇದು ಶಾಲೆಯ ಮತ್ತು ಅಥವಾ ದೇವಾಂಗ ಎಂಬ ಸಮಾಜದವರ ಒಂದು ಕ್ಷೇತ್ರವಾಗಿದೆ ಈ ಕ್ಷೇತ್ರ. ಮಾತ್ರವಲ್ಲದೆ ಎಲ್ಲ ಸಮಾಜ ಬಾಂಧವರನ್ನು ಕೂಡ ನಾವು ನಮ್ಮೊಟ್ಟನೆ ಸೇರಿಸಿಕೊಂಡು ಇಲ್ಲಿಯ ಯಾವುದೇ ಕಾರ್ಯ ಚಟುವಟಿಕೆ ಇರಲಿ, ಯಾವುದೇ ಧಾರ್ಮಿಕ ಕಾರ್ಯಕ್ರಮವಿರಲಿ, ಇದಕ್ಕೆಲ್ಲ ಅವರ ಸಹಾಯವನ್ನು ಕೋರುತ್ತಾ ಅವರ ಬೆಂಬಲದೊಂದಿಗೆ ಇಲ್ಲಿಯ ಪ್ರತಿಯೊಂದು ಜಾತ್ರೆ ಕೂಡ ಜರುಗುತ್ತಾ ಬರ್ತದೆ. ನಮ್ಮ ಈ ಕ್ಷೇತ್ರವು ಸಾಧಾರಣ 150 ವರ್ಷದ ಇತಿಹಾಸ ಇರುವಂಥ ಒಂದು ಕ್ಷೇತ್ರವಾಗಿದೆ. ಮೊದಲು ಹಿರಿಯರು ಹೇಳಿದಂತೆ ಮೊದಲು ಈ ಕ್ಷೇತ್ರವು ಕುಂಬಳೆಯಲ್ಲಿ ಇತ್ತಂತೆಯೂ, ಕುಂಬಳೆಯಿಂದ ಕಾರಣಾಂತರದಿಂದ ಅದು ಇಲ್ಲಿಗೆ ಸ್ಥಳಾಂತರಿಸಲ್ಪಟ್ಟು ಇಲ್ಲಿ ಈ ಕ್ಷೇತ್ರವನ್ನು ಆಗಿನ ಸಮಯದಲ್ಲಿ ಇದ್ದಂತಹ ಹಿರಿಯರು, ಅಂದರೆ ನಮ್ಮ ಸಮುದಾಯದಲ್ಲಿ ತುಂಬ ಇಲ್ಲಂಗಳಿವೆ. ಅದರಲ್ಲಿ ಬಡಿಯಾರ್ ಇಲ್ಲಂ, ಕೊಂಕಣಿ ಇಲ್ಲಂ, ಮಾಂಗಿ ಇಲ್ಲಂ ಮತ್ತು ಚೋಯಾಂಡಿ ಇಲ್ಲಂ ಎಂಬ 4 ಇಲ್ಲದವರು ಈ ಕ್ಷೇತ್ರವನ್ನು ಅಭಿವೃದ್ಧಿಗೆ ತುಂಬ ಕೆಲಸ ಮಾಡುವಂಥ ಜನರಾಗಿದ್ದಾರೆ. ಅವರನ್ನು ನೆನಪಿಸಿಕೊಳ್ಳುತ್ತಾ ಈಗಲೂ ಕೂಡ ಈ ಕ್ಷೇತ್ರದಲ್ಲಿ ಇರುವಂತಹ 4 ಕಾರ್ನವರ್ ಸ್ಥಾನಕ್ಕೆ ಈ 4 ಇಲ್ಲಂನವರನ್ನು ನಾವು 4 ಇಲ್ಲಂನವರಿಂದ ಅವರ ನಮ್ಮ ಈ ಕಾರ್ನವರ್ ಸ್ಥಾನವನ್ನು ತುಂಬಿಸ್ತೇವೆ. ಈ ಕ್ಷೇತ್ರದಲ್ಲಿ ಪ್ರಧಾನ ದೇವರು ಶ್ರೀ ಚೀರುಂಬಾ ಭಗವತಿ ಮತ್ತು ಉಪದೇವರು ಎಳೆಯ ಭಗವತಿ, ಪಿಲಿಚಾಮುಂಡಿ, ಗಂಡನು ಮತ್ತು ದಂಡಕರ್ಣ ಮತ್ತು ವಿಷ್ಣುಮೂರ್ತಿ, ಗುಳಿಗ. ಇದು ಇಲ್ಲಿರುವಂಥ ಪ್ರಧಾನವಾದಂಥ ಆರಾಧ್ಯ ದೇವತೆಗಳಾಗಿವೆ. ಅದರಲ್ಲಿ ಪ್ರಧಾನವಾದ್ದು ನಾವು ಹೇಳುವಂಥ ಚೀರುಂಬಾ ಭಗವತಿ, ಅದನ್ನು ನಾವು ಮೂರ್ತ ಭಗವತಿ ಅಂತ ಕರೀತಿದ್ದೇವೆ.
ಸಾಧಾರಣವಾಗಿ ಇಲ್ಲಿ ಬರುವಂತಹ ಎಲ್ಲ ಭಕ್ತರಿಗೆ ಕೂಡ ಅವರು ಬೇಡಿದ್ದನ್ನು ಕೊಡುವಂತಹ ಒಂದು ದೇವಿಯಾಗಿದ್ದಾಳೆ ನಮ್ಮ ಚೀರುಂಬಾ ಭಗವತಿ ಅಮ್ಮನವರು. ನಿಮಗೆ ಗೊತ್ತಿರಬಹುದು, ಒಂದೂವರೆ ವರ್ಷಕ್ಕಿಂತ ಮೊದಲು ಇಲ್ಲೊಂದು ಕಳ್ಳತನ ಆಯಿತು. ಆ ಕಳ್ಳತನ ಆಗಿ ಇಲ್ಲಿಯ ದೇವಿಯ ಎಲ್ಲ ವಿಗ್ರಹದಿಂದ ಪ್ರಭಾವಳಿಯನ್ನೆಲ್ಲ ಅವರು ತೆಗೆದಿದ್ದಾರೆ. ತೆಗೆದು ಅದನ್ನೆಲ್ಲ ಕಟ್ಟಿ ಒಂದು ಗರ್ಭಗುಡಿಯ ಒಂದು ಬದಿಯಲ್ಲಿ ಇಟ್ಟಿದ್ದು. ನಮಗೆ ಅದು ಕಾಣಲಿಲ್ಲ. ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದು ಫಾರೆನ್ಸಿಕ್ ಅವರು ಬಂದರು. ಅವರು ಬಂದು ಮತ್ತೆ ಒಳಗೆ ನೋಡುವಾಗ ಇಲ್ಲಿಂದ ತೆಗೆದಂತಹ ಎಲ್ಲ ಆಭರಣಗಳು ಕೂಡ ಒಂದು ವಸ್ತ್ರದಲ್ಲಿ ಕಟ್ಟಿ ಅಲ್ಲಿಯೇ ಇತ್ತು. ಇವರಿಗೆ ಕೊಂಡೋಗ್ಲಿಕ್ಕಾಗಲಿಲ್ಲ. ಅದು ಏನೋ ಅವರ ಮನ ಪರಿವರ್ತನೆಯಿಂದ ಕೊಂಡೋಗ್ಲಿಕ್ಕಾಗಲಿಲ್ಲ. ಅದು ಇಲ್ಲಿಯ ಒಂದು ಕಾರಣಿಕ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿರುವಂಥ ಗುಳಿಗ ಮಂತ್ರವಾದಿ ಗುಳಿಗ ಅಂತ ಕರೀತೇವೆ. ಈ ಮಂತ್ರವಾದಿ ಗುಳಿಗ ಎಲ್ಲರಿಗೂ ಏನಾದರೂ ಕಷ್ಟಗಳಿದ್ದರೆ ಅದನ್ನು ದೂರ ಮಾಡುವಂತಹ ಒಂದು ಶಕ್ತಿ ಇರುವಂತಹ ಗುಳಿಗನಾಗಿದ್ದಾರೆ. ನಿಮಗೆ ಇಲ್ಲಿ ನಮ್ಮ ಜಾತಿಗಿಂತ ಹೊರಗಿನ ಸಮಾಜದವರು ಗುಳಿಗನಿಗೆ ಕಲಶ, ಕೋಳಿ ಕಲಶ ಇದನ್ನೆಲ್ಲ ನಮಗಿಂತ ಹೆಚ್ಚಾಗಿ ಕೊಡೋರು ಹೊರಗಿನವರು. ಇದು ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬರ್ತಿದ್ದಾರೆ. ಎಲ್ಲ ಸಮಾಜದವರು ಗುಳಿಗನಿಗೆ ಕಲಶ ಕೊಡಲು ತುಂಬ ಜನರು ಇಲ್ಲಿಗೆ ಬರ್ತಾರೆ. ಇಲ್ಲಿ ದೇವಿಗೆ ಪ್ರಾರ್ಥನೆ ಮಾಡುವಾಗ ಹೇಳುವಂಥ ಒಂದು ಮಾತಿದೆ. ಪ್ರಾರ್ಥನೆಯನ್ನು ಕೊನೆಗೊಳಿಸುವಾಗ ಚೀರುಂಬಾ ಭಗವತಿಯು, 4 ದೇವಗಳು, ವಿಷ್ಣುಮೂರ್ತಿಯು ಕಾರ್ಯಕಾರಣ ಅಂತೇಳಿ ಆ ಪ್ರಾರ್ಥನೆಯನ್ನು ಕೊನೆಗೊಳಿಸುವುದು. ಇಂತಹ ಒಂದು ಚೈತನ್ಯ ಇರುವಂತಹ ಈ ಕ್ಷೇತ್ರದಲ್ಲಿ 5 ವರ್ಷಕ್ಕೆ ಒಮ್ಮೆ ನಡೆಯುತ್ತಿರುವಂತಹ ಈ ಮಹಾ ನಡಾವಳಿ ಮಹೋತ್ಸವ ಇದೇ ಬರುವ ತಾರೀಕು 27 ಫೆಬ್ರವರಿಯಿಂದ ಮಾರ್ಚ್ 2 ತನಕ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದೆ. ನಮ್ಮ ಈ ಸಮುದಾಯದವರು ಸಾಧಾರಣವಾಗಿ ಪಟ್ಟಂನಿಂದ ಪಣಂಬೂರಿನವರೆಗಿದೆ. ಅಂದರೆ 14 ನಗರ. ಈ 14 ನಗರದಲ್ಲಿ 22 ಸ್ಥಾನಗಳಿವೆ. 22 ದೇವಸ್ಥಾನಗಳಲ್ಲಿ ಬಲಿಕಲ್ ಇರುವಂತಹ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದರೆ ನಮ್ಮ ಕುಂಬಳೆ ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರ. ಮತ್ತು ಎಲ್ಲಿ ನೋಡಿದರೂ ನಮಗೆ ಬಲಿಕಲ್ ಕಾಣುವುದಿಲ್ಲ. ಬಲಿಕಲ್ಲಿ ಇರುವಂತಹ ಒಂದು ಕ್ಷೇತ್ರ ನಮ್ಮ ಕ್ಷೇತ್ರವಾಗಿದೆ. ಅದರಲ್ಲಿ ಏನಾದರೂ ಐತಿಹ್ಯ ಇರ್ಬೋದು. ಹಿರಿಯವರು ಆ ಬಲಿಕಲ್ ಮಾಡಬೇಕಿದ್ರೆ ಅದರ ಏನಾದರೂ ಕಥೆ ಇರ್ಬೋದು. ಅಂತಹ ಒಂದು ಶಕ್ತಿ ಇರುವಂತಹ ಒಂದು ಸ್ಥಳವಾಗಿದೆ ಇದು. ಇಲ್ಲಿ ಆಚಾರ ವರ್ಗವನ್ನು ಹೇಳ್ತಿದ್ರೆ ಅದೇ ಕಾರ್ನವರ ಸ್ಥಾನಕ್ಕೆ ಕೊಂಗಣಿ ಇಲ್ಲಂ, ಮಾಂಗಿಲ್ಲಂ, ಚೋಯಾಂಡ್ ಇಲ್ಲಂ, ಬಡಿಯಾರ್ ಇಲ್ಲಂ, ಈ 4 ಇಲ್ಲಂನವರನ್ನು ನಾವು ಕಾರ್ನವ ಸ್ಥಾನವನ್ನು ತುಂಬಿಸ್ತೇವೆ. ಆದರೆ ಎಳೆ ಚೆಟ್ಟಿಯಾರನ್ನು ಮಾಂಗಿಲ್ಲವನಿದ್ದರು ಮತ್ತು ಮೂತ ಚೆಟ್ಟಿಯಾರ ಅಂತ ಹೇಳಿದೆ ಒಂದು, ಅದನ್ನು ತೊರಪಮಾರ್ ಇಲ್ಲದಿಂದ ನಾವು ತುಂಬಿಸ್ತೇವೆ. ಮತ್ತು ಮಡೆಯವನವರನ್ನು ಇದೇ ಮಾಂಗಿಲ್ಲದಿಂದ ಇದೆ ಈಗ. ಮತ್ತು ಸೋಮರನವರು ಅದು ಶ್ರೀದೇವಿಯು ದರ್ಶನದಿಂದ ಇದು ಮಾಡುವಂತಹ ಒಂದು ಕ್ರಮ. ಇಲ್ಲಿ ಪ್ರತಿ ತಿಂಗಳಿಗೆ ಒಮ್ಮೆ ಸಂಕ್ರಮಣ ಪೂಜೆ ಮತ್ತು ಶಿವಬೆಳಕು ಮತ್ತು 2017ರ ನಂತರ ಇಲ್ಲಿ ನಾವು ನಿತ್ಯ ಪೂಜೆಯನ್ನು ಕೂಡ ಆರಂಭಿಸಿದ್ದೇವೆ. ಇಲ್ಲಿ ಎಲ್ಲರೂ ಭಕ್ತರು ಅಪೇಕ್ಷೆ ಮೇರೆಗೆ ನಿತ್ಯ ಪೂಜೆ ಇರುವಂತಹ ಒಂದು ಕ್ಷೇತ್ರವೂ ಕೂಡ ಈ 22 ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರ ഈ കുമ്പളി ശ്രീ ചീറുംബാ ഭഗവതി ക്ഷേത്രം. ഈ ക്ഷേത്രത്തിൻ്റെ മാഹാത്മ്യവും അതിൻ്റെ ആവിർഭാവവും ഇവിടെ നടന്ന ചില അത്ഭുത പ്രവൃത്തികളും ദേവിൻ്റെ ഇതൊക്കെ നമ്മളെ വൈസ് പ്രസിഡൻറ്റിനോട് ഇതിനൊക്കെ പറഞ്ഞു കഴിഞ്ഞു. ഈ ഉത്സവം ആരംഭിച്ചത് അതിൻ്റെ തയ്യാറെടുപ്പ് തൊട്ട് മാധ്യമങ്ങളിൽ വാർത്തകൾ വന്നിട്ടുണ്ട്, പ്രചരണം നടന്നിട്ടുണ്ട്. ഇനിയിപ്പോൾ ഓരോ ദിവസവും വളരെ ഏർപ്പെട്ടതാണ്. ഓരോ ദിവസത്തിൻ്റെ പരിപാടികൾ അതേപടി ജനങ്ങളെത്തിക്കാൻ മാധ്യമങ്ങൾക്കും ദൃശ്യമാധ്യമങ്ങൾക്കും സാധ്യമാകുന്ന ഇന്നത്തെ ഒരു രീതി അതാണ്. ആ രീതിയിൽ
എല്ലാവരുടെ സഹകരണമാണ് നമ്മൾ അപേക്ഷിക്കുന്നത്. ഈ 27 തൊട്ട് 2 വരെയുള്ള ഓരോ പരിപാടികളും അതത് സമയത്ത് നിങ്ങൾ എത്തിച്ച് ഈ ഉത്സവത്തിൻ്റെ ഭംഗി ഒന്നും കൂടി കൂട്ടണം എന്ന് ഞാൻ വിനമ്രമായി നിങ്ങളോട് അപേക്ഷിക്കുകയാണ്. പ്രസിൻ്റെ ആൾക്കാർക്ക് ഇതിനകം തന്നെ ചില അറേഞ്ച്മെൻറ്റുകൾ ചെയ്തിട്ടുണ്ട്. അതിലെന്തെങ്കിലും പോരായ്മ ഉണ്ടെങ്കിലോ അതിൽ കൂടുതലായി എന്തെങ്കിലും വേണ്ടി വന്നെങ്കിലോ അത് നമ്മളോട് സൂചിപ്പിച്ചാൽ അക്കാര്യം നമ്മൾ സജീവമായി പരിഗണിക്കുന്നതും എല്ലാ ആനുകൂല്യങ്ങളും ചെയ്തു കൊടുക്കുന്നതായിരിക്കും. അതേപോലെ മാധ്യമപ്രവർത്തകർ മാത്രമല്ല അവരുടെ കുടുംബാംഗങ്ങളും ഈ എല്ലാ ദിവസങ്ങളിലും ഇവിടെ എത്തിച്ചേർന്നു ഇവിടെയുള്ള എല്ലാ പരിപാടികളും ധാർമ്മികമായിട്ടുള്ളതും കലാപരിപാടികളും സാംസ്കാരിക പല പരിപാടികളും അതിലെല്ലാം നിങ്ങളൊക്കെ ഒത്തുചേരണം. ഈ ഉത്സവം വളരെ ഗംഭീരമായി നടത്തിത്തരുവാൻ നിങ്ങളുടെ പൂർണ്ണ സഹകരണം ആവശ്യപ്പെട്ടു ഞാൻ നിർത്തുന്നു. നമസ്കാരം. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ನಮ್ಮ ಕ್ಷೇತ್ರದಲ್ಲಿ ಪ್ರತಿ 5 ವರ್ಷಗಳಿಗೆ ಒಮ್ಮೆ ನಡೆಯುವಂಥ ಒಂದು ನಡಾವಳಿ ಮಹೋತ್ಸವ ಈಗಾಗಲೇ ಇಲ್ಲಿ ಅದಕ್ಕೆ ಬೇಕಾದಂಥ ಪೂರ್ವ ಸಜ್ಜಿತ ಕಾರ್ಯಕ್ರಮಗಳು ಜರುಗುತ್ತಾ ಇದೆ. ಹಾಗೆ ಇನ್ನು 4 ದಿವಸದಲ್ಲಿ ನಮ್ಮ ಕಾರ್ಯಕ್ರಮ ಎಲ್ಲ ನಡೆದು ಒಂದು 27ರಿಂದ 2ನೇ ತಾರೀಕಿನವರೆಗೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಆದರೆ ನಮ್ಮ ಕ್ಷೇತ್ರದಲ್ಲಿ ಈ ನಡಾವಳಿ ಉತ್ಸವ ಕಳೆದ ಹಿಂದಿನ 5 ವರ್ಷ ಹಿಂದೆ ಒಂದು ಅದ್ಭುತ ರೀತಿಯಲ್ಲಿ ನಾವು ಕೊರೋನಾಕ್ಕಿಂತ ಕೇವಲ 4-5 ದಿವಸದಲ್ಲಿ ಹಿಂದೆ ಮುಗಿಸಿದ್ದೇವೆ. ಯಾಕೆಂದರೆ ನಮ್ಮ ನಡಾವಳಿ ಉತ್ಸವ ಮುಗಿಬೇಕಾದಂಥ ಸಮಯ ನಡೆಯಬೇಕಾದ ಸಮಯ ಹೇಳಿದರೆ 5 ವರ್ಷ ಅಂತ ಹೇಳಿದರೆ 5 ವರ್ಷಕ್ಕಿಂತ ನಾವು 6 ತಿಂಗಳ ಮುಂಚೆ ಕಳೆದ ನಡಾವಳಿ ಉತ್ಸವ ನಡೆಸುವಂತೆ ದೇವಿ ನಮಗೆ ಪ್ರೇರಣೆ ನೀಡಿರ್ತಾರೆ. ಯಾಕೇಳಿದರೆ ಆ ಪ್ರೇರಣೆಯಿಂದಾಗಿ ನಮ್ಮ ಕ್ಷೇತ್ರದಲ್ಲಿ ಆವತ್ತಿನ ನಡಾವಳಿ ಉತ್ಸವ ನಡೆಯಿತು. ಇಲ್ಲದೆ ಹೋಗಿದ್ದರೆ ಈ ಕೊರೋನಾದ ಕಾಲಘಟ್ಟದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಡೆಯಬೇಕಿದ್ದಂಥ ನಡಾವಳಿ ಉತ್ಸವ 1-2 ವರ್ಷ ಕಳೆದರೂ ನಮಗೆ ನಡೆಸಲಿಕ್ಕೆ ಕಷ್ಟ ಆಗ್ತಿತ್ತು. ಯಾಕೇಳಿದರೆ ಕೇವಲ ಉತ್ಸವ ನಡೆಸೋಕ್ಕೆ ಆರ್ಥಿಕ ವ್ಯವಸ್ಥೆ ಬೇಕು, ಜನರನ್ನು ಸೇರಿಸಬೇಕು. ಈ ಎಲ್ಲ ಒಗ್ಗೂಡಿಸುವಿಕೆ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಕೊರೋನಾ ಟೈಮಲ್ಲಿ ಕ್ವಾರಂಟೈನ್ ಅದು ಇದು ತುಂಬ ನಿಬಂಧನೆಗಳಿತ್ತು. ಇದನ್ನೆಲ್ಲ ಮೀರಿ ನಮಗೆ ಕಾರ್ಯಕ್ರಮ ನಡೆಸಲಿಕ್ಕೆ ಆಗ್ತಿರಲಿಲ್ಲ. ಆದರೆ ದೇವಿಯ ಪವಾಡ ಎಂಬಂತೆ ನಮಗೆ ಒಂದು 6 ತಿಂಗಳ ಮುಂಚಿತವಾಗಿ ನಡಾವಳಿ ಉತ್ಸವ ಮಾಡುವಂಥ ಮನಸ್ಸು ನೀಡಿ ಸಭೆಯಲ್ಲಿ ಚರ್ಚಿಸಿ ಮಾಡುವಂತಾಗಿದೆ. ಹಾಗೆ ಆದ ಕಾರಣ ಈಗ ನಮಗೆ ಅದೇ ಕಳೆದ ನಮ್ಮ ಫೆಬ್ರವರಿ 2020 ಫೆಬ್ರವರಿಯಲ್ಲಿ ನಡೆದಾಗ ಈಗ 5 ವರ್ಷ ಕಳೆದು ಈ ಸರ್ತಿ ವಾಪಸ್ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಹಾಗೆ ಆಯೋಜಿಸಿದಂಥ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೀಬೇಕು ಎಂಬುದಾದರೆ ನಮ್ಮ ಎಲ್ಲ ಊರಿನ ಭಕ್ತಾಭಿಮಾನಿಗಳು, ಸಮುದಾಯದ ಸದಸ್ಯರು, ಹಾಗೆ ನಮ್ಮ ಪತ್ರಕರ್ತ ಮಿತ್ರರು, ಮಾಧ್ಯಮದವರು ಎಲ್ಲರೂ ನಮಗೆ ಸಹಕಾರ ನೀಡಿದಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ವಿಜೃಂಭಣೆಯಿಂದ ನಡೆಸಲು ಸಾಧ್ಯ. ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ಯಾಚಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿಸುತ್ತಾ ನನಗೆ ಈ ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನೊಂದು 2 ಮಾತಿಗೆ ನಮಸ್ಕಾರ.